ಕಾಲೇಜ್ ಟೈಮಿಂಗ್ ಎಷ್ಟಂದ್ರೆ ಡಿಗ್ರಿ ಕಾಲೇಜ್ದವ್ರದ್ದು ಬೆಳಗ್ಗೆ 7:30 11 11 ಗಂಟೆ 12 ಗಂಟೆ ಆಯ್ತು 12 1 ಗಂಟೆ 7:30 ಹೋಗ್ತೇನೆ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಊಟ ಇಲ್ಲೇ ಬರ್ತಿಲ್ಲ. ಸೊ ಮಧ್ಯಾಹ್ನದಿಂದ ಮತ್ತೆ ಬೆಳಗ್ಗೆ 7:30 ತನಕ ನಿಮ್ ಹತ್ರ ಟೈಮ್ ಇದೆ. ಸೊ ಆ ಟೈಮ್ ಅನ್ನ ನೀವೇನ್ ಮಾಡ್ಬೇಕು, 1 ಗಂಟೆ ನ್ಯೂಸ್ ಪೇಪರ್ ಓದ್ಲಿಕ್ಕೆ, 1 ಗಂಟೆ ಒಂದು ಕಾಂಪಿಟೇಟಿವ್ ಬುಕ್ಸ್ ಓದ್ಲಿಕ್ಕೆ, ಆಮೇಲೆ 1-2 ಗಂಟೆ ನಿಮ್ಮ ಪುಸ್ತಕಗಳನ್ನು ಓದ್ಲಿಕ್ಕೆ, 1-2 ಗಂಟೆ ಅಲ್ಲಿ ಏನಾದ್ರು ಹೇಳಿದ್ದನ್ನ ಬರ್ಕೊಳ್ಳಿಕ್ಕೆ, ಮತ್ 1 ಗಂಟೆ ಡಿಸ್ಕಷನ್ ಮಾಡ್ಲಿಕ್ಕೆ, ಚರ್ಚೆ ಮಾಡ್ಕೋಬೇಕು. ಹಿಂಗ ಟೈಮ್ ಅನ್ನ ಒಡೆದ ನಾವು ಏನ್ ಮಾಡ್ಬೇಕು, ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆ ನಿಮಗೆ? ನೀವು ಇದನ್ನ ಈ ಟೈಮ್ ಟೇಬಲ್ ನ ಹಾಕೊಂಡು ನೀವು ಮಾಡ್ಲಿಲ್ಲ ಅಂತಂದ್ರೆ ನೋಡ್ರಿ, ನನಗೂ ಇಲ್ಲಿ ಏನೇನ್ ಇರ್ಬೇಕು ಅನ್ನೋದು ಎಲ್ಲ ಗೊತ್ತಿದೆ. ಆದ್ರೂ ಕೂಡ ಈ ತರ ಒಂದು ನೋಡ್ರಿ, ನಮಗೆ ಸರ್ಕಾರದಿಂದಲೂ ಬಂದಿದೆ, ನಾವು ಕೂಡ ಮಾಡಿಸ್ತೇವೆ. 3 ಪೇಜ್ ಒಂದು ಚೆಕ್ ಲಿಸ್ಟ್ ಮಾಡಿದ್ದೀವಿ. ಚೆಕ್ ಲಿಸ್ಟ್ ಅಂದ್ರೆ ಏನ್ ಹೇಳ್ರಿ, ಇಲ್ಲಿ ಇರುವ ವಿಷಯಗಳು ಯಾವ್ದು ಕೂಡ ಸರಿ ಇದಾವೋ ಇಲ್ಲದಾವ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ತಪಾಸಣಾ ಪಟ್ಟಿ ಇದು. ಇದನ್ನ ನಾನು ಹಂಗೇನೋ ನೋಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ಇದನ್ನ ಯಾಕೆ ಮಾಡತ್ತೇವೆ ಹೇಳ್ರಿ, ಇದನ್ನ ಮಾಡಿದಾಗ ನಾನು ಯಾವ್ದೋ ವಿಷಯ ಬಿಟ್ಟು ಹೋಗಂಗಿಲ್ಲ. ಎಲ್ಲಾ ವಿಷಯಗಳ ಬಗ್ಗೆ ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ತೀನಿ. ಅದೆಲ್ಲಾನು ಸರಿನೋ ತಪ್ಪು ಅಂತ ಗೊತ್ತಾಗ್ಬಿಡ್ತದೆ. ಈಗ ನಿಮ್ಗೊಂದು ಚೆಕ್ ಲಿಸ್ಟ್ ಯಾವ್ದಪ್ಪ ಅಂದ್ರೆ ನಿಮ್ ಟೈಮ್ ಟೇಬಲ್. ನಾನು ಇವತ್ತು ಪತ್ರಿಕೆ ಓದಿದ್ದೆ, ನಾನು ಏನಾದ್ರು ಗ್ರೂಪ್ ಡಿಸ್ಕಷನ್ ಮಾಡಿದ್ದೆ, ನಾನು ನಂದು ಕ್ಲಾಸ್ ಡೇ ಯಾವ ಕ್ಲಾಸ್ ಆಗಿದ್ದು ಅಂದ್ರೆ ನಿಮ್ಮ ಕಾಲೇಜಲ್ಲಿ ಏನಾಗಿತ್ತು, PU ಕಾಲೇಜಲ್ಲಿ ಏನಾಗಿತ್ತು, ಡಿಗ್ರಿ ಕಾಲೇಜ್ ಏನಾಗಿತ್ತು, ಅವನ್ನೆಲ್ಲ ನಾವು ವಾಪಸ್ ಓದ್ಕೊಂಡೋ ಇಲ್ಲೋ, ಆಮೇಲೆ ನಾನು ಏನ್ ಬರಿಬೇಕಾಗಿತ್ತು ಅದನ್ನ ಬರದ್ದೋ ಇಲ್ಲೋ, ಮತ್ತೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋ ವಿಷಯಗಳು, ನಂಗೆ ಅರ್ಥ ಆಗದೇ ಇರೋ ವಿಷಯಗಳನ್ನ ಇನ್ನೊಬ್ಬರ ಜೊತೆ ಚರ್ಚೆ ಮಾಡಿ ತಿಳ್ಕೊಂಡೋ ಇಲ್ಲೋ ಅಂತ ಒಂದು ನೀವು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟು ನೋಡಕ್ಕೆ ಎಷ್ಟು ಬದಲಾವಣೆ ಆಗ್ತದೆ ನಿಮ್ಮಲ್ಲಿ. ಅನ್ಸಂಗಿಲ್ಲ ನಿಮ್ಗೆ? ಬದಲಾವಣೆ ಆಗ್ಬೋದಲ್ಲ? ನೋಡೋಣ, ನಾನೊಂದು ಒಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೊಂದು ವಿಸಿಟ್ ಮಾಡ್ತೀನಿ. ಅವಾಗ ನನಗೆ ನೀವು ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಿಲ್ರಿ, ಏನೋ ಆಗ್ಲಿಲ್ಲ ಅಂತಾನೆ ಹೇಳ್ಬೇಕು, ಇಲ್ಲ ಆಗಿದೆ ಅಂತಾನೆ ಹೇಳ್ಬೇಕು. ಅದನ್ನ ನಾವು ನೋಡೋಣ. ಅವಾಗ ನಿಮ್ 3 ವರ್ಷ 2 ವರ್ಷ ಈ PU ಕಾಲೇಜು ಡಿಗ್ರಿ ಕಾಲೇಜು ಹಂಗೆ ಮುಗ್ದೋಗ್ಬಿಡ್ತದ. ದಿನ ಬೆಳಗ್ಗೆ ಕಾಲೇಜ್ಗೆ ಹೋಗೋದು, ವಾಪಸ್ ಬರೋದು, ಇಷ್ಟು 3 ವರ್ಷ ಆಗಿಬಿಟ್ಟಿರ್ತದೆ. ಏನಾದ್ರೂ ಸ್ವಲ್ಪ ಹೊಸ ಕಲಿಬೇಕಲ್ಲ, ಚೆಸ್ ಆಡಕ್ ಕಲಿಬೇಕು, ಕ್ಯಾರಮ್ ಆಡಕ್ ಕಲಿಬೇಕು, ಅವ್ರು ಶಟಲ್ ಕಾಕ್ ವ್ಯವಸ್ಥೆ ಇದೆ, ಶಟಲ್ ಆಡಕ್ ಕಲಿಬೇಕು. ಹಿಂಗ ಅದಕ್ಕೂ ಒಂದು ತಾಸು ಟೈಮ್ ಕೊಡ್ಬೇಕು. ಪೇಪರ್ ರೀಡಿಂಗ್ಗೂ ಟೈಮ್ ಕೊಡ್ಬೇಕು. ನಂಗೆ ಬೇರೆ ಬೇರೆ ಎಲ್ಲಾ ವಿಷಯಗಳಿಗೂ ಟೈಮ್ ಕೊಟ್ಟು ನೀವು ಏನಂದ್ರೆ ಸಮಗ್ರವಾಗಿ ಇಲ್ಲಿ ತಯಾರಿ ಆಗಬೇಕು. ಹಾಸ್ಟೆಲ್ಗೆ ಹೋಗಿ ಬಂದೆ ಅಂದ್ರೆ, ಹಾಸ್ಟೆಲ್ಗೆ ಬಂದೆ ಅಂದ್ರೆ ನಮ್ಗೆ ಏನೋ ಬೇರೆ ಏನೋ ಇದಿರೇನಿಲ್ಲಪ್ಪ, ಬಂದಿದ್ದೇವೆ ಹಾಸ್ಟೆಲ್ನಾಗ ಹೆಂಗ ಮಾಡಿ ಶಾಲೆ ಕಲಿಲಿಕ್ಕೆ ಅಂತ ಹಿಂಗಿರ್ಬಾರ್ದು. ಇಲ್ಲಿ ಬಂದದಂದ್ರೆ ಸರ್ಕಾರ ಇಷ್ಟೊಂದು ವ್ಯವಸ್ಥೆಗಳನ್ನ ಎಲ್ಲ ಮಾಡ್ತಾ ಇದೆ ಅಂತಂದ್ರೆ ನೀವು ಅದನ್ನ ಸದ್ಬಳಕೆ ಮಾಡ್ಕೋಬೇಕು. ಅದ್ರ ಬಗ್ಗೆ ನೀವೆಲ್ಲ ವಿಚಾರ ಮಾಡ್ಬೇಕಾಗ್ತದೆ. 6 ಇದಾವ ನೋಡ್ರಿ, ತಪ್ಪಲ್ ಸರಿ ನೋಡ್ರಿ, 6 ಇದಾವ. ಮತ್ತೆ ಇಲ್ಲಿ 9 ಹೊಸ ಬೇರೆ ಮಾಡಿದಾರಂತಲ್ಲ, ಮತ್ತೆ ಇನ್ನ ಮಾಡಿಲ್ಲ ಅಲ್ಲ? ಎಷ್ಟಿದಾವ? 3 ಇದಾವ. ಮತ್ತೆ ನೀರಿನ ವ್ಯವಸ್ಥೆ ಇದ್ರೆ ಮಾಡಿಕೊಡ್ರಿ. ಅವ್ನ ನೀರಿದ್ದು ಈಗ ನೀರ್ ಅದಾವಲ್ಲ, ಈಗೇನ್ ಸಮಸ್ಯೆ ಇಲ್ಲ ಅಲ್ಲ? ಸ್ನಾನದ ಕೊಠಡಿ ಕೇಳ್ತಾ ಇಲ್ಲ ಅಲ್ಲಿ ಬಿಸ್. ಹಾ, ಮತ್ತೆ ನೀವು ಇಷ್ಟು ಜನರಿಗೆ ಬರೀ 6 ಟಾಯ್ಲೆಟ್ ಅಲ್ಲಿ ಅವರು ಕನೆಕ್ಷನ್ ಸಾಕಾಗಿ ಓಪನ್ ಆಗಬೇಕು. ಬಟ್ ಇಲ್ಲೊಂದು ನಿಮ್ಗೂ ತಿಳುವಳಿಕೆ, ನಮಗೇನಂದ್ರೆ ಮೊದಲೇ ನೀವು ಕೃಷ್ಣಾ ನದಿ ಬಾಜುಕ ಇದ್ರು ಕೂಡ ನೀರಿನ ಕೊರತೆ ಐತಿ, ಹೌದಾ? ನೀವು ಸ್ವಲ್ಪ ಮೈಂಡ್ ಅಪ್ಲೈ ಮಾಡಿ. ಎಲ್ಲರೂ ಕೂಡ ಪ್ರತಿಯೊಬ್ರು ಇರೋ ನೀರನ್ನ ಎಷ್ಟು ಬೇಕೋ ಅಷ್ಟೇ ಬಳಕೆ ಮಾಡಿ. ಅದನ್ನ ಮತ್ತೆ ನೀರ್ ಕಡಿಮೆ ಯೂಸ್ ಮಾಡ್ಯಾರ ಅಂತ ಹೇಳಿ ಮತ್ತೆ ಹೊಲಸ್ ಮಾಡೋದಲ್ಲ. ನೀರ್ ಸ್ವಚ್ಛ ಇಡ್ರಿಂದ ಅಂತ ಹೇಳಿ 4 ಪಟ್ಟು ನೀರ್ ಸ್ವಲ್ಪ ನೀರ್ ಖಾಲಿ ಮಾಡೋದು. ಅರ್ಥ ಆಗುತ್ತಲ್ಲ ನಿಮ್ಗೆ? ನಮ್ಮ ಮನೆಯೊಳಗಿದ್ರೆ ನಮ್ಮ ಇದನ್ನ ಹೆಂಗ್ ಇಟ್ಕೊಳ್ತಿದ್ವಿ, ನಿಮ್ಮ ಅವ್ವ ಅಪ್ಪ ನೀರ್ ತಂದು ತೂಗ್ತಿದ್ರ ಅಂತ ತಿಳ್ಕೊಡ್ಕೊಡ್ತಾರೆ. ಅವಾಗ ಹೆಂಗ್ ಮಾಡ್ತಿದ್ರಿ ಅದನ್ನೆಲ್ಲ ವಿಚಾರ ಮಾಡಿ ಕರೆಕ್ಟ್ ಆಗಿ ಉಪಯೋಗ ಮಾಡ್ಬೇಕು. ಇದನ್ನ ಮಾಡ್ಬೇಕು. ನಾನು ಹೇಳ್ತೀನಿ, ಸ್ಟಾರ್ಟ್ ಮಾಡ್ಕೊಡ್ರಿ. ಬಟ್ ನೀರ್ ದಯವಿಟ್ಟು ಏನ್ ಮಾಡ್ಬೇಕು, ಎಲ್ಲರೂ ನೀವು ಕಡಿಮೆ ಯೂಸ್ ಮಾಡ್ಬೇಕು, ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಬೇಕು, ಮತ್ತು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮತ್ತೆ ಬಹಳ ಮುಖ್ಯವಾಗಿ ನೀವ್ ಏನ್ ಮಾಡ್ಬೇಕಂದ್ರೆ, ಇನ್ನೊಬ್ರು ಯಾರಾದ್ರೂ ಅಪ್ಪಿ ಅಲ್ಲೇ ನಿಮ್ಗೆ ಗೊತ್ತಿಲ್ಲದೆ ಇದ್ದವರು ಬೈ ಚಾನ್ಸ್ ಅವ್ರು ಹೆಚ್ಚು ಬಳಕೆ ಮಾಡತ್ತಿರೋ ನೀರ್ ಚೆಲ್ಲತ್ತಿರೋದ್ರ ಅಲ್ಲೇ ತಿಳುವಳಿಕೆ ಇಲ್ಲ, ಸ್ವಲ್ಪ ನೀರ್ ಕಡಿಮೆ ಯೂಸ್ ಮಾಡ್ಬೇಕು, ವೇಸ್ಟ್ ಮಾಡ್ಬೇಡ್ರಿ ಅಂತ ಹೇಳ್ಬೇಕು. ನೀ ಯಾರು ಹೇಳ್ತಿ ಅಂತ ನೀವು ಕೇಳಬಾರ್ದು, ಅದಾಗಬಾರ್ದು, ಆ ಜಗಳಕ್ಕೆಲ್ಲ ಹೋಗ್ಬಾರ್ದು. ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕಷ್ಟೇ. ವಿದ್ಯಾರ್ಥಿಗಳಿಗೆ ಕೌಶಲ್ಯಗಳು ಅಂತ ಏನಿರ್ಬೇಕು ವಿದ್ಯಾರ್ಥಿ ಜೀವನದಲ್ಲಿ ಅಂತ ಹೇಳಿ ಯಾರು ಚಂದ್ರಶೇಖರ್ ಅಂತ ಬರ್ದಾರ. ಅದನ್ನ ಹೆಸರಿನಮ್ಮ ಆಶಾ ಪೂಜಾರಿ ಕೊಡ್ತಾರೆ. ನೀವು ಪರ್ಟಿಕ್ಯುಲರ್ ಆಗಿ ಇವತ್ತು ನಾನು ನನ್ನ ಸಲ ಬುಕ್ಸ್ ತೊಗೊಳಕ್ ಹೋಗ್ತಿದ್ದೆ. ಇವತ್ತು ಹಾಸ್ಟೆಲ್ ವಿಸಿಟ್ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗುವಂತ ಕೆಲವು ಬುಕ್ಸ್ ಅನ್ನ ತಂದಿದೆ. ಎಲ್ಲ ಹಾಸ್ಟೆಲ್ ಯಾರ್ಯಾರು ಸ್ವಲ್ಪ ಚೆನ್ನಾಗಿ ಓದ್ಬೇಕಂತ ಕೂತ್ಕೊಳ್ಬರಿ, ಕೇಳ್ಕೊಡ್ರಿ. ಎಲ್ಲ ನೋಡ್ರಿ, ನಮಗೂ ಎಲ್ಲ ಮನ್ಸಿನಾಗ ಇರ್ತದ. ನಾವೆಲ್ಲ ಏನ್ ಮಾಡ್ತಿರ್ತೀವಿ ಅಂದ್ರೆ ಹೇಳಕ್ ಹೆದರ್ತಿರ್ತೀವಿ, ಹೇಳಿದ್ರೆ ತಪ್ಪಾಗ್ಬಿಡ್ತದ, ಏನಿಲ್ಲ ಗಲ್ಲಿಗೆ ಆಗ್ಬಿಡ್ತೀವಿ ನಾವು, ಏನೂ ಆಗಲ್ಲ. ಆಮೇಲೆ ಈ ನೋಡ್ರಿ, ಒಂದು ಒಳ್ಳೆ ಗಾದೆ ಮಾತದ. ಏನಂತ ಹೇಳ್ರಿ, ಒಳ್ಳೆ ಗಾದೆ ಮಾತ,
ನಡೆಯುವವರು ಎಳೆಯವದೇ, ಕುಳಿತವರು ಎಳುವವರೇ ಅಂತ ಕೇಳ್ತಾರೆ. ನೀವು ಕುಂತೀರಪ್ಪ, ನೀವು ಎಡವಕ್ ಸಾಧ್ಯತೆನ? ಯಾರು ನಡೀತಿರ್ತಾರ ಅವ್ರು ಹೇಳುತ್ತಾರ. ಅಂದ್ರೆ ನಡೆಯೋರ ಅಂದ್ರೆ ಏನಾದ್ರು ಪ್ರಯತ್ನ ಮಾಡೋರು, ಮುಂದೆ ಹೋಗೋರು, ಏನಾದ್ರು ಮಾಡುವಾಗ ಏನಾಗ್ತದೆ ಸಾಮಾನ್ಯವಾಗಿ ಒಂದ್ಸರಿ ಬೀಳ್ಬೋದು, ಹೇಳ್ಬೋದು. ಆದ್ರೆ ಅವ್ರು ನಡೀತಾ ಇರ್ತಾರೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ಮುಂದೆ ಹೋಗ್ತಾರೆ. ಏನೂ ಮಾಡದೆ ಪ್ರಯತ್ನ ಮಾಡದೆ ಇದ್ದವರು ಮುಂದೇನೂ ಹೋಗೋದಿಲ್ಲ, ಅವರು ಪ್ರಯತ್ನನೂ ಮಾಡೋದಿಲ್ಲ, ಏನೂ ಆಗೋದಿಲ್ಲ. ಹಾಗಾಗಿ ಯಾವತ್ತು ಯಾವುದೇ ಅವಕಾಶ ಸಿಗಲಿ ನಿಮ್ ಜೀವನದಾಗ, ಏನೇ ಆಗ್ಲಿ ಮೊದಲು ಅದನ್ನ ಗಟ್ಟಿಯಾಗಿ ನಿಂತು ಹೇಳೋದು. ತಪ್ಪಿದ್ರೆ ತಪ್ಪಾಯ್ತು ನಾನು ಸರಿಪಡಿಸ್ಕೊಳ್ತೀನಿ, ತಿಳ್ಕೊಳ್ತೀನಿ, ಓದ್ತೀನಿ. ನಾನು ಹಂಗೆಲ್ಲ ತಪ್ಪು ತಿದ್ಕೊಂಡೇ ಈ ಲೆವೆಲಿಗೆ ಬಂದಿದ್ದೆವು. ಇಲ್ಲಿದ್ದವ್ರು ಇವರು ನಾವು ಎಲ್ಲ ಸ್ವಲ್ಪ ಅದನ್ನೆಲ್ಲ ಹಂಗೆ ತಪ್ಪನ್ನ ತಿಳ್ಕೊಳ್ತಾ ಹೋಗ್ಬೇಕು, ಕಲ್ಕೋತ ಹೋಗ್ಬೇಕು ನಾವೆಲ್ಲ. ಆ ಪ್ರಕಾರ ಎಲ್ಲ ನೀವು ಕೂಡ ಚೆನ್ನಾಗಿ ಅಧ್ಯಯನ ಮಾಡೋದ್ರ ಕಡೆಗೆ ಹೆಚ್ಚಿನ ಲಕ್ಷ್ಯ ಕೊಡ್ಬೇಕು ಯಾವಾಗ. ಸೊ ಹಾಗಾಗಿ ಏನ್ ಮಾಡ್ಬೇಕು, ನೀವು ಅದ್ರ ಸ್ವಲ್ಪ ಟೈಮ್ ತಗೋತದ ಬದಲಾವಣೆ ಆಗ್ಲಿಕ್ಕೆ. ಅವು ಮತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಕೇಳ್ತೀರಿ ಎಲ್ಲರೂ? 5 ಗಂಟೆಗೆ ಆಲ್ಮೋಸ್ಟ್ ಎಲ್ಲರೂ. ಇದ್ರಲ್ಲಿ ಏನು ಇದನ್ನೇ ಇಲ್ಲ, ಎಲ್ಲರೂ ಬೇಗ ಎದ್ದಿರಲಿಲ್ಲ. ಯಾಕೋ ಇವ್ರು ಹೇಳೋದು ನೋಡಿದ್ರೆ ಬಿಸಿನೀರು ಸಂಬಂಧ ಯಾವಾಗ ಸರ್? ಬಿಸಿನೀರು ಸಂಬಂಧ ಯಾವಾಗ ಬೇಕಾದ್ರೆ ಹೇಳ್ತೀರಿ, ಕುಡ್ದವ್ರು ಹೇಳಂಗಿಲ್ಲ. ಅವಾಗ ಎದ್ದು ಬರ್ತಾರೆ. ಸ್ವಲ್ಪ ಇನ್ನಷ್ಟು ಬೇಗ ಹೇಳೋದು ಒಂದು ರೂಢಿ ಮಾಡ್ಕೊಡ್ರಿ. ಸ್ವಲ್ಪ ಚಳಿ ನೋಡ್ರಿ, ನಿಮ್ಗೊಂದು ಕಿವಿ ಮಾತ್ರ. ಈಗ ನನಗೂ ಮತ್ತೆ ಇವ್ರಿಗೆಲ್ಲರಿಗೂ ನಮ್ಗೆ ಸರ್ಕಾರದ ಒಳ್ಳೆ ದೊಡ್ಡ ನೌಕರಿ ಹೋಗಿದೆ, ಸಂಬಳ ಲಕ್ಷದಲ್ಲಿ ಇದೆ. ಆದ್ರೂ ಆಮೇಲೆ ಬೆಳಗ್ಗೆ ನಾವು ಆಫೀಸ್ಗೆ ಹೋಗೋದು 10ರಿಂದ 10:00 ಹೋಗಿ ಆಫೀಸ್ಗೆ ಹೋದ್ರೆ ಮುಗಿದೋಯ್ತು. ಸಾಯಂಕಾಲ ನಮ್ದು ಏನ್ ಕೆಲಸ ಇರ್ತ ಮುಗಿಸ್ಕೊಂಡ್ ಬಂದ್ರೆ ಸಂಬಳ ಅಂತೂ ತಿಂಗಳ ಬರ್ತದೆ. ಇಷ್ಟಂತೂ ಆರಾಮ್ ಅದ. ಆದ್ರೂ ನಾನು ವೈಯಕ್ತಿಕ ನಾನು ಬೆಳಗ್ಗೆ ಕಂಪಲ್ಸರಿ 5ರಿಂದ 5:15 ಎದ್ದೇ ಇರ್ತೀನಿ. ಆಮೇಲೆ ಅಲ್ಲಿಂದ 5:15 ಎದ್ದು ನಾನು ರೆಡಿಯಾಗಿ 6 ಗಂಟೆಗೆ ಹೋಗಿ 1.5 ತಾಸು ಬ್ಯಾಡ್ಮಿಂಟನ್, ಆಮೇಲೆ ಅಲ್ಲಿಂದ ಮತ್ತೆ 1.5 ತಾಸು ಜಿಮ್ ಗಾರೆ ಹೋಗ್ತೀನಿ, ಇಲ್ಲ ಯೋಗ ಮಾಡಕ್ಕೆ ಹೋಗ್ತೀನಿ. ಅಲ್ಲಿಂದ ಬಂದು ನಾನು ರೆಡಿಯಾಗಿ ಆಫೀಸ್ಗೆ ಮತ್ತೆ ಈ ಮಧ್ಯದಲ್ಲಿ ಕಂಪಲ್ಸರಿ ರೆಡಿ ಆಗೋಕ್ಕಿಂತ ಮುಂಚೆ ಅರ್ಧ ಗಂಟೆ ಪೇಪರ್ ಹೋಗಿ. ನನಗೆ ಏನು ಇಲ್ಲ ಪರೀಕ್ಷೆ ಕೇಳ್ತಾರೆ, ನಮ್ಗೆ ಯಾವ ಪರೀಕ್ಷೆ ಇಲ್ಲ, ಏನೂ ಇಲ್ಲ, ಪೇಪರ್ ಓದೋ ಅವಶ್ಯಕತೆ ಇಲ್ಲ. ಆದ್ರೂ ಕಂಪಲ್ಸರಿ ಅರ್ಧ ಗಂಟೆ ಪೇಪರ್ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಆಫೀಸ್ಗೆ ಹೋದ್ರೆ ಕೆಲಸ ರಾತ್ರಿ 7, 8 ಯಾವಾಗೂ ಬರ್ತೀವಿ. ಬಂದ್ಮೇಲೆ ಮತ್ತೇನಾದ್ರೂ ಯಾವ್ದಾದ್ರು ಇಂತ ಒಳ್ಳೆ ಕೂತಿದ್ರೆ ಅದಕ್ಕೊಂದು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಓದ್ಬೇಕು. ಇದನ್ನ ನೀವು ಈ ಪ್ರಿನ್ಸಿಪಲ್ ಅಂದ್ರೆ ನಾವು ಈಗ ಇಷ್ಟೆಲ್ಲ ಆರಾಮಿದ್ರು ನಾವು ಮಾಡ್ಕೊಳತ್ತೇವೆ ಅಂತಂದ್ರೆ ನೀವು ನನ್ಕಿಂತ ಡಬಲ್ ಮಾಡ್ಬೇಕು. ನಾನು 5:15 ಹೇಳ್ತೇವೆ, ನೀವು 4:15 ಹೇಳ್ತೇವೆ. ಬಹಳ ಬೇಗನೆ ಹೇಳೋದ್ ಬೇಕಾದ್ರೆ ಅಟ್ಲೀಸ್ಟ್ ಒಂದು 5 ಗಂಟೆಗೆ ಅಂದ್ರೆ ಏನಂತೂ ಅಂತ ಪರಿ ಇದಾಗಲ್ಲ. ಎದ್ ರೂಮಲ್ಲಿ ಕುಂತು ಓದ್ಕೊಂಡ್ ಕೂಡ್ರಿ, ಬೆಳಗ್ಗೆ ಏನಾಗ್ತದ ಸ್ವಲ್ಪ ಬದಲಾವಣೆ ಮಾಡು. ಆಮೇಲೆ ಏನ್ ನೀವು ಈ ಬದಲಾವಣೆಗಳು ಈ ಟೈಮ್ ಅಲ್ಲಿ ಮಾಡ್ಕೊಳ್ತಿರ್ಲ, ನಿಮಗೆ ಪರ್ಮನೆಂಟ್ ಆಗಿ ಒಂದು ಒಳ್ಳೆ ರಿಸಲ್ಟ್ ಕೊಡ್ತಾರೆ. ನಿಮ್ಗೆ ನಾಳೆ ನಿಮ್ಮ ಅವ್ವ ಅಪ್ಪ ಎಲ್ಲ ನೀವು ಒಂದು ವೇಳೆ PSI ಆಗಿಬಿಟ್ರಿ, ಲೇಡಿ PSI ಆಗಿಬಿಟ್ರಿ, ಯಾವ್ದು KS ಪಾಸ್ ಮಾಡ್ಬಿಟ್ರಿ, ಅಥವಾ FD ಆಗಿಬಿಟ್ರಿ, SD ಆಗಿಬಿಟ್ರಿ, ಒಳ್ಳೆ ಸಂಬಳ, ಒಳ್ಳೆ ಗಂಡ ಎಲ್ಲ ಹಿಂದ್ರ ಕೂಡ ಆಗ್ತದೆ ಮೇಡಮ್ ಅಂತಾರೆ. ಬಟ್ ನಿಮ್ಮ ಕೈಯಾಗಿದ್ರೆ ನೋಡ್ರಿ ಮೇಡಮ್, ನೋಡ್ರಿ ವಾರ್ಡನ್ ಆಗಿದ್ದಾರೆ, MA BEd ಎಲ್ಲ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ನೋಡ್ರಿ ಲೇಡಿ ಇದಾರೆ. ನಾವು ಇನ್ನೂ ದೊಡ್ಡವ್ರನ್ನೇ ಹೇಳಿದ್ವಿ. ಪೂರ್ತಿ ನಮ್ಮ ರಾಜ್ಯದ ಮುಖ್ಯ ಅಧಿಕಾರನೇ ಯಾರ ಕೈಯಾಗಿದೆ? ಮುಖ್ಯ ಕಾರ್ಯದರ್ಶಿ. ಮತ್ ಇನ್ನೂ ಬಹಳ ದೂರ ಹೋದ್ರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇದೆ. ಇಡೀ ದೇಶದ ಹೋದ್ರೆ ರಾಷ್ಟ್ರಪತಿ ಯಾರಿದ್ದಾರೆ? ದ್ರೌಪದಿ ಅವ್ರ ಕೈಯಾಗಿದೆ. ನೋಡ್ರಿ ಹೆಂಗ್ ಅವರೆಲ್ಲ ಎಷ್ಟು ಶ್ರಮಜೀವಿ ಅಂದ್ರೆ ಬಹಳ ಕಷ್ಟಪಟ್ಟು ಅಧ್ಯಯನದಲ್ಲಿ ತೊಡಗಿ ಕೆಲಸ ಮಾಡಿ ಅವ್ರು ಅಷ್ಟು ಸ್ಥಾನಕ್ಕೆ ಹೋಗಿರ್ತಾರೆ. ಅವರು ಎಲ್ಲಿಂದ ಬಂದಾರ ಗೊತ್ತಾ ನಿಮ್ಗೆ? ಹೆಂಗೋ ಒಂದು ಒರಿಸ್ಸಾ ಬಹುಶಃ ಅಲ್ಲಿಂದ ಬಂದಾರ ಅವ್ರು ಅಲ್ಲ.